UPS ಹೌದು. UPS ಇದು UPS ಇದು ಆಫ್ ಆನ್ ಇದೆ ನೋಡಿ ಬಟನ್. ಹೌದು ಗೊತ್ತು ನಮಗೆ. ನೀವು ರೀಸ್ಟಾರ್ಟ್ ಮಾಡಬೇಕಂದ್ರೆ ಅದನ್ನು ಆಫ್ ಮಾಡಬೇಕಾಗುತ್ತೆ. ಸರಿ. ನೆಕ್ಸ್ಟ್ ಇದು ಅದೆಲ್ಲ ಗೊತ್ತು ನಮಗೆ. ಅದು ನಾರ್ಮಲ್ ಗೊತ್ತಾ ನೋಡಿ. ಡಿಸ್ಪ್ಲೇ ಇದೆಯಲ್ಲ, ಹೌದು. ಡಿಸ್ಪ್ಲೇಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಇಲ್ಲಿ ಎರರ್ ಬರುತ್ತೆ. E53 54 58 38 36 ಆ ಥರ ಬರುತ್ತೆ. ಇವಾಗ 03 ಅಂದರೆ ಫ್ಲೋರಲ್ಲಿ ಇದೆ, ಇಲ್ಲಿ E ಬರುತ್ತೆ, 3 Gs ಬರುತ್ತೆ. ಅವಾಗ ಎರರ್ ಬಂದರೆ ಅದು ನಮಗೆ ಒಂದು ಫೋಟೋ ಬೇಕಾಗುತ್ತೆ, ಏನು ಎರರ್ ಬರುತ್ತೆ ಅಂತ, ಏನು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ ನಮಗೆ. ಸರಿ. ಅದು ನಮ್ಗೆ ಬರೋಕ್ಕೆ ಲೇಟ್ ಆಗುತ್ತೆ. ನಿಮ್ಗೆ ಎಮರ್ಜೆನ್ಸಿ ಇದ್ದರೆ ಏನು ಮಾಡಬೇಕು, ಇದು ಎಮರ್ಜೆನ್ಸಿ ಸ್ಟಾಪ್ ಇದೆಯಲ್ಲ, ಹೌದು ನೋಡಿ. ಇವಾಗ ನಾನು ಪುಷ್ ಮಾಡ್ತೀನಿ, ಇವಾಗ ಅಲ್ಲಿ ಒಂದು ಎರರ್ ಬರುತ್ತೆ ನೋಡಿ, E41. ಇದು ಪವರ್ ಫೇಲಿಯರ್ ಇರೋದು. ಹೌದು, ಪವರ್ ಫೇಲಿಯರ್ ನೋಡಿ. ರಿಲೀಸ್ ಮಾಡೋದು ಹಿಂಗೆ. ಹೌದು, ಗೊತ್ತು. ಓಕೆ, ರೊಟೇಟ್ ರಿಲೀಸ್ ಮಾಡೋದು, ಸ್ಟಾಪ್ ಮಾಡೋದು. ಆ ಥರ ಆಗಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಪು, ಇವಾಗ ಇದೆಯಲ್ಲ, ಈ ವೈಟ್ ಕಲರ್ NOR ಇದೆಯಾ, ನಾರ್ಮಲ್ ಇನ್ಸ್ಟ್ರಕ್ಷನ್. ಇದು ಕ್ವಶನ್ ಹಿಂಗೆ ಮಾಡಿ, ಹಿಂಗೆ ಮಾಡಿಬಿಟ್ಟು ಇದು ಡೌನ್ ಅಪ್. ಇವಾಗ 3rd ಫ್ಲೋರಲ್ಲಿ ಇದೆ, ಅಪ್ಪು ಬರಲ್ಲ, ಡೌನ್ ಮಾಡಬೇಕು. ಸೆಕೆಂಡಲ್ಲಿದ್ದರೆ ಸ್ವಲ್ಪ ಅಪ್ ಮಾಡ್ಬೋದು. ಹೌದು, ಡೌನ್ ಆಗ್ತಿದೆಯಾ, ಅದು ಬೇಸ್ಮೆಂಟ್ಗೆ ಹೋಗ್ಬಿಡುತ್ತೆ. ಬೇಸ್ಮೆಂಟ್ಗೆ ಹೋಗಲ್ಲ, ಸ್ವಲ್ಪ ಡೌನ್ ಆಗುತ್ತೆ. ಆಮೇಲೆ ನೀವು ಇದು ಬಿಟ್ಬಿಟ್ಟು ನಾರ್ಮಲ್ ಆಗಬೇಕು. ನಾರ್ಮಲ್ ಆಗಿದ್ರೆ ಅದು ರೀಸ್ಟಾರ್ಟ್ ಆಗುತ್ತೆ. ಫಸ್ಟು ಇದು ಆಪ್ರೇಷನ್ ಆಫ್ ಆನ್ ಮಾಡಿ, ಆಗಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ಇದು. ಸರಿ ಅಷ್ಟೇ, ಬೇರೆ ಏನು ಮಾಡಬಾರ್ದು ನೀವು. ಅದು ಆಗಿಲ್ಲ ಅಂದರೆ ನಾವು ನಮಗೆ ಕಾಲ್ ಆಯ್ತು. ಮಾಡಿ. ಡನ್.